ಯುದ್ಧ ಭೂಮಿಯಲ್ಲಿ ರಾಜ ಪೋರಸ್ ಮತ್ತು ಅವನ ವೀರ ಯೋಧರು ಶತ್ರುಗಳನ್ನ ತರಕಾರಿಗಳಂತೆ ಕತ್ತರಿಸುತ್ತಿದ್ದರು. ವಿಜಯ ಇನ್ನೇನು ಪೋರಸ್ನ ಕೈ ಸೇರುತ್ತದೆ ಎನ್ನುತ್ತಿದ್ದಂತೆ ದುರಾದೃಷ್ಟ ಎಂಬಂತೆ ಭೀಕರ ಮಳೆ ಆರಂಭವಾಯಿತು. ಕ್ಷಣಾರ್ಧದಲ್ಲಿ ಸಂಪೂರ್ಣ ಯುದ್ಧ ಭೂಮಿ ಕೆಸರಿನಮಯವಾಯಿತು. ಇದರಿಂದಾಗಿ ಪೋರಸ್ನ ಸೈನ್ಯದ ರಥದ ಚಕ್ರಗಳು ಕೆಸರಿನಲ್ಲಿ ಹೂತು ಹೋಗಲು ಆರಂಭಿಸಿತು. ಹಾಗೆ ಅವರಿಗೆ ಯುದ್ಧ ಮಾಡುವುದು ತುಂಬಾ ಕಠಿಣವಾಯಿತು. ಆನೆಗಳು ಸಹ ಮುಂದೆ ಸಾಗಲು ತುಂಬಾ ಕಷ್ಟವನ್ನು ಅನುಭವಿಸುತ್ತಿದ್ದವು. ಬದಲಾದಂಥ ಹವಾಮಾನವು ಅಲೆಕ್ಸಾಂಡರ್ಗೆ ಗೆಲುವಿನ ಆಸೆಯನ್ನ ಹುಟ್ಟಿಸಿತು. ಕ್ರಮೇಣ ಅವನು ಪೋರಸ್ನ ಸೈನ್ಯದ ಮೇಲೆ ಪ್ರಾಬಲ್ಯವನ್ನು ಸಾಧಿಸಲು ಪ್ರಾರಂಭಿಸಿದನು. ಈಗ ಮಳೆ ಪೋರಸ್ಗೆ ದೊಡ್ಡ ಸಮಸ್ಯೆಯಾಗಿತ್ತು, ಏಕೆಂದರೆ ಸುಲಭವಾಗಿ ಸಿಗಬೇಕಾದಂಥ ಗೆಲುವು ಈಗ ಸೋಲಿನ ರೂಪವನ್ನು ತಾಳುತ್ತಿತ್ತು. ಆದರೆ ಇದ್ದಕ್ಕಿದ್ದಂತೆ ಭೀಕರವಾದಂಥ ಗರ್ಜನೆ ಆಕಾಶದಲ್ಲಿ ಪ್ರತಿಧ್ವನಿಸಿತು. ಗೋಕರ್ ಎಂಬ ಯುದ್ಧ ಯೋಧರು ತಮ್ಮ ಭಯಂಕರತೆಯನ್ನು ಪ್ರದರ್ಶಿಸಲು ಪ್ರಾರಂಭಿಸಿದರು. ಗೋಕರ್ಗಳ ಬಗ್ಗೆ ಇತಿಹಾಸ ಪುಟಗಳಲ್ಲಿ ಹೆಚ್ಚು ಬರೆಯಲಾಗಿಲ್ಲ, ಆದರೆ ಅವರು ಅತ್ಯಂತ ಭಯಾನಕ ಮತ್ತು ಬಲಿಷ್ಠ ಯೋಧರಾಗಿದ್ದರು. ಅವರಿಗೆ ಯಾವುದೇ ಸಾಮ್ರಾಜ್ಯ ಅಥವಾ ರಾಜ್ಯ ಇರಲಿಲ್ಲ. ಅವರು ಒಂದು ಸಣ್ಣ ಗುಂಪಿನಲ್ಲಿ ಜೀವನವನ್ನು ನಡೆಸುತ್ತಿದ್ದರು. ಇತಿಹಾಸಕಾರರ ಪ್ರಕಾರ ಮಹಮ್ಮದ್ ಗೋರಿಯ ತಲೆಯನ್ನು ಕತ್ತರಿಸಿತು ಇದೇ ಕೋಕರ್ ಯೋಧರು. ಈ ಬಾರಿ ಕೋಕರ್ ಯೋಧರು ತಮ್ಮ ಯುದ್ಧ ಕೌಶಲ್ಯಗಳನ್ನು ಪ್ರದರ್ಶಿಸಿದರು. ಅಲೆಕ್ಸಾಂಡರ್ನ ಸೇನೆ ಹಿಂದೆ ಸರಿಯಲಾರಂಭಿಸಿತು ಮತ್ತೆ ಪೋರಸ್ನ ಸೇನೆ ಪ್ರಾಬಲ್ಯವನ್ನು ಹೊಂದಿತ್ತು. ಕೊನೆಗೆ ಈ ಯುದ್ಧದ ಪರಿಣಾಮವನ್ನು ಕಂಡಂತಹ ಅಲೆಕ್ಸಾಂಡರ್ ಪೋರಸ್ನೊಂದಿಗೆ ಒಪ್ಪಂದವನ್ನು ಮಾಡಿಕೊಳ್ಳಲು ನಿರ್ಧರಿಸಿದನು. ಅವನು ಪೋರಸ್ಗೆ ಹೇಳಿದನು, ನಾನು ಇನ್ನು ಹೆಚ್ಚು ಯುದ್ಧ ಮಾಡಲು ಬಯಸುವುದಿಲ್ಲ. ಈ ಯುದ್ಧದಿಂದ ನಮ್ಮಿಬ್ಬರಿಗೂ ಅಪಾರ ನಷ್ಟವಾಗಿದೆ. ನಾವಿಬ್ಬರು ಈ ಯುದ್ಧವನ್ನು ಇಲ್ಲಿಗೆ ನಿಲ್ಲಿಸಿ ಒಪ್ಪಂದವನ್ನು ಮಾಡಿಕೊಳ್ಳೋಣವೇ ಎಂದು ಪೋರಸ್ಗೆ ಕೇಳಿದನು. ಆಗ ಪೋರಸ್ಗೂ ಈ ಒಪ್ಪಂದ ಸರಿ ಅನಿಸಿತು, ಯಾಕಂದರೆ ಪೋರಸ್ನ ಸೈನ್ಯವು ಸಾಕಷ್ಟು ನಷ್ಟವನ್ನು ಅನುಭವಿಸಿತು. ಈ ಒಪ್ಪಂದದ ಪ್ರಕಾರ ಅಲೆಕ್ಸಾಂಡರ್ ತಾನು ಗೆದ್ದ ಭಾರತದ ಪ್ರದೇಶಗಳನ್ನು ಪೋರಸ್ಗೆ ಹಿಂತಿರುಗಿಸಿ ಮುಂದೆ ಸಾಗಲು ಪೋರಸ್ನ ಅನುಮತಿಯನ್ನು ಕೇಳಿಕೊಂಡನು. ಹೀಗೆ ಭಾರತಾಂಬೆಯ ಹೆಮ್ಮೆಯ ಪುತ್ರ ಪೋರಸ್ ಅಲೆಕ್ಸಾಂಡರ್ನನ್ನು ಭಾರತದ ಗಡಿಯಲ್ಲೇ ತಡೆದು ಅವನ ಭೂಮಿಗೆ ಮರಳುವಂತೆ ಮಾಡಿದನು. ಈ ಒಂದು ಚಿಕ್ಕ ಪ್ರಯತ್ನ ನಿಮಗೆ ಏನಾದರೂ ಇಷ್ಟ ಆದರೆ ಹರಸಿ ಬೆಳೆಸಿ ಸ್ನೇಹಿತರೆ. ಧನ್ಯವಾದಗಳು.